ನಮಸ್ಕಾರ. ಸೊ ಈಗ ತಾನೇ 12 ಗಂಟೆಗೆ 11:15 12 ಗಂಟೆಗೆ ನನಗೆ ಆದೇಶ ಬಂದಿದೆ. ದಾವಣಗೆರೆ ಮತ್ತು ಬಾಗಲಕೋಟೆ ಸೀಟನ್ನು ನಮ್ಮ ಹೈಕಮಾಂಡ್ ಕ್ಲಿಯರ್ ಮಾಡಿದೆ. ಬಾಗಲಕೋಟೆಗೆ ಉಮೇಶ್ ಮೇಟಿ ಎರಡನೇ ಮಗ ಅವರೆಲ್ಲರೂ ಕೂಡ ಅವರು ಒಮ್ಮತದಿಂದ ನಾವೇನು ಶಿಫಾರಸು ಮಾಡಿದೋ ಆ ಪ್ರಕಾರ ಒಪ್ಕೊಂಡಿದ್ದಾರೆ. ಸೊ ದಾವಣಗೆರೆ ಸೀಟ್ ಕೂಡ ನಿನ್ನೆ ಎಲ್ಲ ಮೈನಾರಿಟಿ ಲೀಡರ್ಸು, ಚೀಫ್ ಮಿನಿಸ್ಟ್ರು, ನಾನು, ನಮ್ಮ ACC ಜನರಲ್ ಸೆಕ್ರೆಟ್ರಿ ಮತ್ತು ಜಮೀರ್ ಅವರು, ನಾಜೀರ್ ಅವರು, ಸಲೀಮ್ ಅವರು, ನಾಜೀರ್ ಹುಸೇನ್ ಅವರು, ನಮ್ಮ ಹ್ಯಾರಿಸ್ ಅವರು, ಜಬ್ಬಾರ್ ಅವರು ಎಲ್ಲರೂ ಕೂಡ ಮಾತಾಡಿ ಸೊ ಒಮ್ಮತದ ತೀರ್ಮಾನಕ್ಕೆ ಬಂದಿದೆ. ಸೊ ನಮ್ಮ ಪಕ್ಷದ ಸಂಪ್ರದಾಯದಂತೆ ಮೊದಲಿಂದ ಕೂಡ ಆ ಕುಟುಂಬದವ್ರಿಗೆ ನಾವು ಮಧ್ಯ ಕಾಲದಲ್ಲಿ ಖಾಲಿ ಆದಾಗ ನಾವು ಅವಕಾಶವನ್ನು ಮಾಡಿಕೊಡ್ತಿದ್ದೋ ಆ ಪ್ರಕಾರ ನಾವು ತೀರ್ಮಾನವನ್ನು ಶಿಫಾರಸು ಕಳಿಸಿದ್ದೀವಿ. ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. ಒಮ್ಮತಕ್ಕೆ ಚುನಾವಣೆ ಮಾಡಿ 2 ಸೀಟನ್ನು ಕೂಡ ಗೆಲ್ಲಿಸ್ಕೊಂಡು ಬರ್ತೀವಿ ಅಂಥೇಳಿ ಒಪ್ಕೊಂಡಿದ್ದಾರೆ. ಸೊ ಈಗಾಗಲೇ ನಾನು ಮಲ್ಲಿಕಾರ್ಜುನ್ ಅವ್ರಿಗೆ ಅವರ ಮಗನ B.Pharm ಅವ್ರ ಕೈಯಲ್ಲಿ ಕೊಟ್ಟು ಕಳಿಸ್ಕೊಡ್ತಾ ಇದ್ದೀನಿ. ಸೊ ನಾಳೆ ನಾನು ಮತ್ತು ಮುಖ್ಯಮಂತ್ರಿಗಳು ಇನ್ನು ಕೆಲವು ನಾಯಕರುಗಳು ನಾವೆಲ್ಲ ಹೋಗ್ತಾ ಇದ್ದೀವಿ. ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಹೋಗಿ ನಾಮಪತ್ರವನ್ನು ಸಲ್ಲಿಸುವಂಥ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತೀವಿ. ಸೊ ಬುಧವಾರ ಅವರು CM ಅವರು ಆ ಬಜೆಟ್ದು ರಿಪ್ಲೈ ಮಾಡಬೇಕು ಅಂಥೇಳಿ ಚರ್ಚೆ ಆಗಿದೆ. ನಾಡಿದ್ದು ನಮ್ಮ ಬಿಸ್ನೆಸ್ ಅಡ್ವೈಸರಿ ಕಮಿಟಿಲಿ ಚರ್ಚೆ ಮಾಡಿ ಅದನ್ನು ಮಿಕ್ಕಿದ್ದು ದಿನಾಂಕನ ನಿಗದಿ ಮಾಡಿದ್ವಿ. ಬುಧವಾರ ಸಾಯಂಕಾಲ ನಮ್ಮ ಶಾಸಕಾಂಗ ಪಕ್ಷದ ಸಭೆಯನ್ನು ಕೂಡ ಮುಖ್ಯಮಂತ್ರಿಗಳು ನಿಗದಿ ಮಾಡಿದ್ದಾರೆ. ನಮ್ಮ ACC ಜನರಲ್ ಸೆಕ್ರೆಟರಿ ಕೂಡ ದೆಹಲಿಯಿಂದ ಶಾಸಕಾಂಗ ಪಕ್ಷದ ಸಭೆಗೆ ಅವರು ಕೂಡ ಭಾಗವಹಿಸಲಿದ್ದಾರೆ. ಸೊ ಈ ಚುನಾವಣೆ ಏನು ವಿಚಾರದಲ್ಲಿ, ಟಿಕೆಟ್ ವಿಚಾರದಲ್ಲಿ ತಾವು ವಿಭಿನ್ನವಾಗಿ ಕೆಲವು ಚರ್ಚೆಗಳನ್ನ ಮಾಧ್ಯಮಕ್ಕೆ ಹೇಳ್ತಾ ಇದ್ರಿ, ಅದಕ್ಕೆಲ್ಲ ತೆರೆಯನ್ನು ನಾವು ಎಳೆದಿದ್ದೇವೆ. ಅವರು ಕೇಳೋದ್ರಲ್ಲಿ ತಪ್ಪಿಲ್ಲ. ಅವರು ಜನಸಂಖ್ಯೆ ಆಧಾರದ ಮೇಲೆ ಕೇಳ್ತಾ ಇದ್ದಾರೆ. ಅವ್ರದ್ದು ಯಾವ ಥರದ ತಪ್ಪೂ ಇಲ್ಲ. ಮುಂಚಿತವಾಗಿ ಮಲ್ಲಿಕಾರ್ಜುನ್ ಹತ್ರ ಚರ್ಚೆ ಮಾಡಿದ್ರೆ ಮಲ್ಲಿಕಾರ್ಜುನ್ ನೆನೆನೂ ಅವ್ರು ಹೇಳಿದ್ರು, ಬೇಕಾದ್ರೆ ಇವತ್ತು ನಾನು ವಿಡ್ರಾ ಮಾಡ್ತೀನಿ, ನಾನು ದಿನಾಂಕಕ್ಕೋಸ್ಕರ ನಮ್ಮ ಫ್ಯಾಮಿಲಿ ಮೆಂಬರ್ಸು ಮುಹೂರ್ತ ಚೆನ್ನಾಗಿದೆ ಅಂಥೇಳಿ ಅವ್ರಿಗೆ ನಂಬಿಕೆ ಇದೆ. ನಾವೆಂಗೆ ನಂಬ್ತೀವಿ ಅವ್ರಿಗೂ ನಂಬಿಕೆ ಇದೆ. ಸೊ ಅದಕ್ಕೆ ಅವರು ಮಾಡಿದ್ದಾರೆ. ಬೇಕಾದ್ರೆ ನಾನು ಇವತ್ತು ವಿಡ್ರಾ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ ಅಂತ ಅವರು ಕೂಡ ಒಮ್ಮತವನ್ನು ವ್ಯಕ್ತಪಡಿಸಿದ್ರು. ಅವ್ರಿಗೂ ಕೂಡ ಹೇಳಿದ್ರು, ಪಕ್ಷ ಏನು ಹೇಳ್ತದೆ ಆ ರೀತಿ ಕೇಳ್ತಿರುತ್ತೆ. ನಾವೇ ಬಲವಂತವಾಗಿ ಅವರ ತಾಯಿಗೆ, ಸಮರ್ಥವ್ರ ತಾಯಿಗೆ ನಾವು ನಿಲ್ಲಿಸಿದ್ದು. ಅವ್ರೇನು ಇಷ್ಟ ಇರಲಿಲ್ಲ. ನಾನೇ ಖುದ್ದಾಗೆ ಹೆಣ್ಮಗಳ ಹತ್ರ ಮಾತಾಡಿ, MLAಗಳ ಹತ್ರ ಮಾತಾಡಿ, ಈತನಿಗೂ ಇಷ್ಟ ಇರಲಿಲ್ಲ, ನಾವೇ ಒಪ್ಪಿಸಿದ್ದು. ಶಿ ವಾಸ್ ಎನ್ ಹೌಸ್ ವೈಫ್, ಬಟ್ ಶಿ ಈಸ್ ಡೂಯಿಂಗ್ ಗುಡ್ ಇನ್ ದಿ ಪಾರ್ಲಿಮೆಂಟ್ ಆಲ್ಸೋ. ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿಯಾಗಿ ಬೆಳೀತಾ ಇದ್ದಾರೆ. ಕೇಳ್ತಾರೆ, ಪಕ್ಷ ಏನು ಹೇಳ್ತದೆ ಅದಕ್ಕೆ ನಾವೆಲ್ಲ, ಇವರು ಒಪ್ಕೊಳ್ತಾರೆ, ಇವರು ಬದ್ಧರಾಗಿದ್ದಾರೆ, ನಾನು ಬದ್ಧರಾಗಿದ್ದೀನಿ. ನನಗೂ ಕನಕಪುರದಲ್ಲಿ ನಿಲ್ಬೇಡ ಅಂದ್ರೆ ನಾನು ನಿಲ್ಲಲ್ಲ, ಇವರು ನಿಲ್ಲಲ್ಲ ಅಂದ್ರೆ ನಿಲ್ಲೋದಿಲ್ಲ. ನಾಯಕರು ಕೇಳಿದ್ರು ಸರ್, ಟಿಕೆಟ್ ಕೇಳಿರುವಂತ ಕಾರಣಕ್ಕಾಗಿ ಸ್ಥಳೀಯವಾಗಿ ಒಂದು ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಗೊಂದಲ ಇತ್ತು ಸರ್. ಈಗ ಗೊಂದಲನ ಸರಿಪಡಿಸೋದಪ್ಪ ಎಲ್ಲ ಆಸೆ ಪಡೋದು ಚುನಾವಣೆ ಮುಂಚಿತವಾಗಿ. ಈಗ ಮೇಟಿಯವ್ರ ಮಕ್ಕಳಲ್ಲೇ ನಾನು ಮಲ್ಲಿಕಾರ್ಜುನ್ ಕೊಡಬೇಕು ಅಂತ ನನ್ನ ಆಸೆ ಇತ್ತು. ಕೆಲವರು ರೂರಲಲ್ಲಿ ಮಗಳು ಕೇಳಿದರು, ಅವು ಹೆಣ್ಮಗಳು ZP ಪ್ರೆಸಿಡೆಂಟ್ ಇದ್ದರು, ಇನ್ನೊಂದು ಹೆಣ್ಮಗಳು ಕೇಳಿದರು, 4 ಜನರು ಕೇಳಿದರು. ಒಂದು ಕುಟುಂಬದಲ್ಲೇ ಆ ರೀತಿ ಆಸೆ ಇರುವಾಗ ಬೇರೆಯವರು ಕೂಡ ಅಪ್ಲೈ ಮಾಡ್ತಾರೆ. ನಮ್ಮಲ್ಲೂ ಕೂಡ ಬೇರೆ ಬೇರೆ ಹೆಸರುಗಳು ಕೂಡ ಬಂದಿತ್ತು ಬಾಗಲಕೋಟೆಗೆ. ಸರ್, ಈಗ ಬಂಡಾಯವಾಗಿ ನಾಮಪತ್ರ ಸಲ್ಲಿಕೆ ಯಾರು ದಾವಣಗೆರೆಯಲ್ಲಿ BJP JDS ಅವರು ಕೆಲವು ಅಲ್ಪಸಂಖ್ಯಾತರನ್ನು ಅಲ್ಲಿ ದಾವಣಗೆರೆಯಲ್ಲಿ ಕಂಟೆಸ್ಟ್ ಮಾಡಕ್ಕೆ
ಇವತ್ತು ಅವೆಲ್ಲ ಪ್ರಯತ್ನ ನಡೀತಾ ಇದೆ. ಅವೆಲ್ಲ ರಾಜಕಾರಣ ಅಂತಂದಮೇಲೆ ನಮ್ಮಲ್ಲೇ ಡಿಫ್ರೆನ್ಸ್ ಕ್ರಿಯೇಟ್ ಮಾಡೋಕ್ಕೆ ಅವರು ಮಾಡ್ತಾರೆ, ನಾವು ಮಾಡ್ತೀವಿ. ಅವರಲ್ಲಿ ಒಮ್ಮತ ಇದೆಯಾ? ಇಬ್ಬರಲ್ಲೂ ಗಲಾಟೆ ಆದದಕ್ಕೆ ಮೂರನೇವ್ರಿಗೆ ಅಂತ ಅಂದ್ಬಿಟ್ಟು ಅವ್ರು ಟಿಕೆಟ್ ಕೊಟ್ಟಿದ್ದಾರೆ. ನಾನು ಅದನ್ನು ಯಾಕೆ ಅದನ್ನು ಚರ್ಚೆ ಮಾಡೋಕ್ಕೆ ಹೋಗಲಿ? ಅವ್ರ ಪಾರ್ಟಿ ಡಿಸಿಷನ್ ಅದು, ಇದು ನಮ್ಮ ಪಾರ್ಟಿ ಡಿಸಿಷನ್. ಬಿಜೆಪಿ ಕ್ಯಾಂಡಿಡೇಟು ನಿಮ್ಮ ಕ್ಯಾಂಡಿಡೇಟ್ಗೆ ಸಮರ್ಥರು ಅಂತ ಅನಿಸಿದೆ ಸರ್ ನಿಮಗೆ? ನನಗೆ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ, ಅವ್ರ ಪಾರ್ಟಿ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ ನಾನು. ಅವ್ರು ಯಾರನ್ನಾರು ಕ್ಯಾಂಡಿಡೇಟ್ ನಿಲ್ಲಿಸ್ಕೊಳ್ಳಿ. ನಮ್ಮ ಪಾರ್ಟಿ ನಾವು ನಮ್ಮದು ಅವ್ರದ್ದು. ದಾವಣಗೆರೆ ಮಾಡಿರೋಂಥ ಅಭಿವೃದ್ಧಿ, ದಾವಣಗೆರೆಯಲ್ಲಿ ಶಿವಶಂಕರಪ್ಪನವರು ಮಾಡಿದಂಥ ಸೇವೆ, ಇದು ಬೆಂಗಳೂರು ನಗರ ಯಾವ ರೀತಿ ಇದೆ ಅದಕ್ಕಿಂತ ಚೆನ್ನಾಗಿ ದಾವಣಗೆರೆ ಇದೆ. ನಾನೇ ಈ ಕಣ್ಣಲ್ಲಿ ನಾನು ನೋಡಿದ್ದೇನೆ. ರೋಡ್ಸು, ಮತ್ತೊಂದು ಕಾಂಕ್ರೀಟ್ ರೋಡು, ಡೆವಲಪ್ಮೆಂಟು, ಕುಡಿಯೋ ನೀರು, ಬಡವ್ರಿಗೆ ಮನೆ, ಇವೆಲ್ಲ ಕೂಡ ಭಾಳ ಚೆನ್ನಾಗಿದೆ. ಸೊ ಕಳೆದ 40 ವರ್ಷದಿಂದ ಅವ್ರದ್ದೇ ಆದಂಥ ತ್ಯಾಗ, ಇಡೀ ದಾವಣಗೆರೆಗೆ ವಿದ್ಯಾಸಂಸ್ಥೆಗಳು, ಹೊರಗಡೆಯಿಂದ ಬರೋರು ಎಲ್ಲ ಕೂಡ ಸೆಂಟ್ರ್ ಆಫ್ ದಿ ಸಿಟಿ. ಸೊ ಕಾಂಗ್ರೆಸ್ ಪಕ್ಷಕ್ಕೆ ಆ ಕುಟುಂಬ ಒಂದು ದೊಡ್ಡ ಮೊದಲಿಂದ ಕೂಡ ಶಿಸ್ತನ್ನು ಕಾಪಾಡ್ಕೊಂಡು ಬಂದಿದೆ. ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಎಲ್ಲ ನಮ್ಮ ಲೀಡರ್ಸ್ ಎಲ್ಲ ಒಪ್ಕೊಂಡಿದ್ದಾರೆ. ಮುಸ್ಲಿಮರು ಹೇಳ್ತಾರೆ ಒಂದೇ ಮಾತು ಸರ್, ಶಾಮನೂರ್ ಅವರ ನಂತರ ಅಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು, ಅವ್ರ ಕ್ಯಾಂಡಿಡೇಟ್ ಆಗಬೇಕು ಅನ್ನೋದು ಮಾತು ಕೊಟ್ಟಿದ್ರಂತೆ. ಆ ಮಾತು ಪ್ರಕಾರ ನಡ್ಕೊಳ್ತಾ ಇಲ್ಲ ಅನ್ನೋದು ಅಸಮಾಧಾನ ಅವ್ರಿಗೆ. ಅವೆಲ್ಲ ಅಸಮಾಧಾನ ನಿಮ್ಮ ಹತ್ರ ಹೇಳಿರ್ಬೋದು, ನನ್ನ ಹತ್ರ ಅಸಮಾಧಾನ ಇದೆ. ನೋಡಿ, ಅದು ಕ್ಲೈಮ್ ಕೇಳ್ತಾ ಇದ್ದದಕ್ಕೆ ನಾವು 3 ಬಾರಿ ಜಬ್ಬರ್ಗೆ MSc ಮಾಡಿದ್ದು, ರಾಜಕೀಯವಾಗಿ ಕಾಂಪನ್ಸೇಟ್ ಮಾಡಬೇಕು ಅಂತೇಳಿ. ಜಬ್ಬರ್ಗೆ ಇದೇ ಶಿವಶಂಕರಪ್ಪನವರು SM ಕೃಷ್ಣ ಅವ್ರ ಕಾಲದಿಂದ ಹಿಡಿದು, ಸಿದ್ದರಾಮಯ್ಯವ್ರ ಕಾಲದಿಂದ ಹಿಡಿದು, ಎಲ್ಲರ ಕಾಲದಲ್ಲೂ, ಖರ್ಗೆ ಅವ್ರ ಕಾಲದಿಂದ ಎಲ್ಲರ ಕಾಲದಲ್ಲೂ MSc ಮಾಡಿ ಕೊಟ್ಟಿದ್ದಾರೆ. ಪೊಲಿಟಿಕಲಿ ಕೆಲವು ಸಂದರ್ಭದಲ್ಲಿ ಕಾಂಪನ್ಸೇಟ್ ಮಾಡಲಿಕ್ಕೆ. ಈಗ ನಾವು ಇಲ್ಲಿ ಇವನಿದ್ದ ಮಾನೆ ಸೀಟ್ ತೆಗೆದುಬಿಟ್ಟು ನಾವು ನಮ್ಮ ಅಲ್ಲಿ ಮೈಸೂರು ಇದ್ದ ಧಾರವಾಡಲ್ಲಿ ಕೊಡೋಕ್ಕಾಗಲ್ಲ ಅಂತೇಳಿ ನಮ್ಮ ಇವಂಗೆ ಸಲೀಂ ಕೊಟ್ವಲ್ಲ, ಸೊ ಅಲ್ಲಿ ಬೋಸರಾಜ್ ಕೊಡಬೇಕು ಅಂತಿದ್ದೋ, ಬೇಡ ಮೈನಾರಿಟಿ ಕೊಡಬೇಕು ಅಂತ ಕೇಳಿದ್ರು. ಅದು ನಾವು ಆಗ ಬೋಸರಾಜ್ಗೆ ಕಾಂಪನ್ಸೇಟ್ ಮಾಡಿದ್ವಲ್ಲ. ಸೊ ಕೆಲವು ಸಂದರ್ಭದಲ್ಲಿ ಆ ರೀತಿ ಮಾಡಬೇಕಾಗ್ತದೆ. ಈಗ ಅವ್ರ ಸೀಟೆಲ್ಲ ನಾವು ಗೆದ್ಕೊಂಡು ಬಂದಿದ್ವಲ್ಲ, ಈಗ ಬೊಮ್ಮಾಯಿ ಸೀಟು, ಕುಮಾರಸ್ವಾಮಿ ಮಗನ ಸೀಟು, ಅದಕ್ಕೇನು ಕರಿತೀರಿ ನೀವು? ನೀವೇ ಅದಕ್ಕೆ ಕೇಳಿ, ಅವ್ರ ಸೀಟ್ ಅದು. ಇಂಗ್ಲೀಷ್ ಆಯ್ತಲ್ಲ, ಇನ್ನೇನಿದೆ ಇಂಗ್ಲೀಷ್. ಸೊ ಟುಡೇ ದಿ ಕಾಂಗ್ರೆಸ್ ಪಾರ್ಟಿ ಹ್ಯಾಸ್ ಡಿಸೈಡೆಡ್ ಟು ಗಿವ್ ಮಿಸ್ಟರ್ ಇನ್ ಬಾಗಲಕೋಟ್, son of Meti, Umesh Meti, we have decided to give the ticket. So the Congress Party High Command has sent their green signal, and in Davangere it will be given to Mr. Samath, grandson of Mr. Savnu Shivshankarappa, who is the president of the All India Veerashaiva Mahasabha, a great leader who have been stood in with the party with all crises. So all of them, all the leaders, we discussed for 2 days. We came to a conclusion, and the seat has been given to them. Anyway, I wish all things went on very well. So I am confident that the Congress party will win with a thumping majority with both the seats. Thank you. ಜಲಮಂಡಳಿದು ಒಂದು ನೀರಿಂದು ಬಡ್ಡಿ ಮನ್ನಾ ಮಾಡ್ತಿರೋದು ಅದು ಭಾಳ ದಿನದಿಂದ ಜಲಮಂಡಳಿಯಿಂದ ಅವರು ಭಾಳ ಜನ ದುಡ್ಡು ಕಟ್ಟಿರಲಿಲ್ಲ. ಅದಕ್ಕೆ ಅವ್ರಿಗೆ ಯುಗಾದಿ ಹಬ್ಬಕ್ಕೆ ಒಂದು ಇರಲಿ ಗಿಫ್ಟ್ ಅಂತೇಳಿ ಎಲ್ಲರಿಗೂ ಕೂಡ 1 ಟೈಮ್ ಸೆಟಲ್ಮೆಂಟ್ ಕೊಟ್ಟಿದ್ದೀವಿ. ಎಲ್ಲರೂ ಕೂಡ ಕಟ್ಟಿ ರೆಗ್ಯುಲೈಸ್ ಮಾಡಿಕೊಳ್ಳಿ ಅಂಥೇಳಿ ಅವಕಾಶ ಮಾಡಿಕೊಟ್ಟಿದ್ದೀವಿ. ಸೊ ಬೆಂಗಳೂರು ನಗರದ ಗ್ರಾಹಕರಿಗೆ ಎಲ್ಲ ಥರದ ಅನುಕೂಲ ಆಗ್ತದೆ. ಬೇಕಾದಷ್ಟು ಸ್ವಲ್ಪ ಹೊಸ ನಾನು ಈ ಜವಾಬ್ದಾರಿ ತೆಗೆದುಕೊಂಡ ಮೇಲೆ ಬೆಂಗಳೂರು ನಗರಕ್ಕೆ ವಿಶೇಷವಾಗಿ ಕುಡಿಯೋ ನೀರಿಗೆ ಎಲ್ಲ ಥರದ ಅನುಕೂಲ ಕೂಡ ಮಾಡಿಕೊಟ್ಟಿದ್ದೇನೆ. 5th ಸ್ಟೇಜ್ ಕೂಡ ಈಗಾಗಲೇ ಕನೆಕ್ಷನ್ ಎಲ್ಲ ಕೊಡಿಸಿದ್ದೀನಿ. 6th ಸ್ಟೇಜ್ ಕೂಡ ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿಸಿದ್ದೀನಿ. ಸೊ ಬಹುಶಃ ಬೆಂಗಳೂರು ನಗರಕ್ಕೆ ನೀರಿನ ಯಾವ ಸಮಸ್ಯೆ ಇಲ್ಲ. ಏನಪ್ಪ ಅಂದರೆ ಹೊರಗಡೆಯಿಂದ ಭಾಳ ಜನ ಬರ್ತಾಯಿದ್ದಾರೆ, ಅದು ನಾವು ತಡೆಯೋಕ್ಕಾಗ್ತಾಯಿಲ್ಲ. ಆದರೆ ಎಲ್ಲ ಥರದ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ನಾವು ಸಿದ್ಧವಾಗಿದ್ದೀವಿ. ಥ್ಯಾಂಕ್ ಯು. ಅಲ್ಲ ಸರ್,